ಬಿಡದಿ ಪ್ರಾಂತ್ಯಕ್ಕೆ ನಾನು ಪ್ರತಿಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು, ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು, ನಾವೆಲ್ಲರೂ ಕೂಡ ಹಲವು ಬಾರಿ ಪ್ರತ್ಯಕ್ಷವಾಗಿ ಅಲ್ಲಿ ಭೇಟಿ ಮಾಡಿ ಅಲ್ಲಿನ ಸಮಸ್ಯೆಗಳನ್ನು ತಿಳ್ಕೊಂಡಿದ್ದೇವೆ. ಅಲ್ಲಿಯ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಹಲವು ಮಹಿಳೆಯರು, ರೈತ ಮುಖಂಡರು ಕೂಡ ಇವತ್ತು ಈ ಸಭೆಯಲ್ಲಿ ಹಾಜರಿದ್ದಾರೆ. ವಿಶೇಷ ಅಂದ್ರೆ ಭವಿಷ್ಯ 100 ವರ್ಷಗಳು ತುಂಬುತ್ತಾ ಇರಬಹುದು ತಾಯಿಯವರಿಗೆ. 104 ವರ್ಷಗಳು ರೈತ ಮಹಿಳೆ ಈ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿ ಬಂದಿದ್ದಾರೆ. ಇಲ್ಲಿ ನೋಡಿ ಕುಳಿತಿದ್ದಾರೆ. 104 ವರ್ಷಗಳು. ನಾವೆಷ್ಟು ವರ್ಷ ಇರ್ತೀವೋ ನಮಗೆ ಗೊತ್ತಿಲ್ಲ. ಆ ತಾಯಿ 104 ವರ್ಷ ಆದರೂ ಕೂಡ ಈ ಕಾಂಗ್ರೆಸ್ಸಿನ ದುಂಡಾವರ್ತಿಯ ವಿರುದ್ಧವಾಗಿ ನಾನು ಕೂಡ ಬರ್ತೇನೆ, ನಿಮ್ಮ ಜೊತೆಯಲ್ಲಿ ಇರ್ತೇನೆ ಅಂತ ಹೇಳಿ ನಮ್ಮ ಜೊತೆಯಲ್ಲಿ ಬಂದಿದ್ದಾರೆ. ಮಾನ್ಯ ಬಂಧುಗಳೇ, ನಾವು ಯಾವ ಟೌನ್ಶಿಪ್ನ ವಿರೋಧಿಗಳಲ್ಲ, ಇದು ಸ್ಪಷ್ಟಪಡಿಸ್ತೇವೆ. ಭಾರತೀಯ ಜನತಾ ಪಕ್ಷ ಈ ರಾಜ್ಯದಲ್ಲಿ ಅಲ್ಲಿಯೇ ಟೌನ್ಶಿಪ್ ಬರೋದಾದ್ರೆ ನಮ್ಮ ವಿರೋಧ ಇಲ್ಲ. ಯಾಕೆ ಅಂದ್ರೆ ರಾಜ್ಯ ಅಭಿವೃದ್ಧಿ ಆಗಬೇಕು. ಅದರ ರಾಜ್ಯ ಬರೀ ಬೆಂಗಳೂರು ಅಲ್ಲ. ಬೆಂಗಳೂರನ್ನೇ ಕಾಂಗ್ರೆಸ್ನವರು ರಾಜ್ಯ ಅನ್ಕೊಂಡಿದ್ದಾರೆ. ಅದಕ್ಕೆ ಹಲವು ಬಾರಿ ಹೇಳ್ತಾರೆ, ಚಿಕ್ಕಬಳ್ಳಾಪುರಕ್ಕೆ ಬೆಂಗಳೂರು ಅಂತ ಹೆಸರಿಡಬೇಕು, ಕನಕಪುರಕ್ಕೆ ಬೆಂಗಳೂರು ಅಂತ ಹೆಸರಿಡಬೇಕು, ತುಮಕೂರಿಗೆ ಬೆಂಗಳೂರು ಅಂತ ಹೆಸರಿಡಬೇಕು. ಗುಲ್ಬರ್ಗದವರು ಕೇಳ್ತಾರೆ ಬೆಂಗಳೂರು ಅಂತ ಹೆಸರಿಡಿ ನಮ್ಗೆ ಅಂತ. ಇನ್ನು ಬಿಜೆಪಿನವರು. ಅದಕ್ಕೆ ನಾನೊಂದು ಮಾತನ್ನು ಹೇಳ್ತೇನೆ, ಕರ್ನಾಟಕ ಅಂತ ಯಾಕಾಗಾದ್ರೆ ಕರ್ನಾಟಕ ಪೂರ್ತಿ ಸೇರಿಸಿ ಒಂದೇ ಸಾರಿ ಬೆಂಗಳೂರು ಅಂದ್ಬಿಟ್ರೆ ಮುಗ್ದೋಯ್ತಲ್ಲ, ಸಮಸ್ಯೆನೇ ಮುಗ್ದೋಯ್ತು. ಇದು ಕಾಂಗ್ರೆಸ್ನವರ ಕಥೆ. ಇದು ಅದಕ್ಕೆ ನಾವು ಹೇಳುದು, ಬೆಂಗಳೂರು ಬೆಳೆಯಬೇಕು, ಆದ್ರೆ ಈಗ ಬೆಳೆದಿದೆಯಲ್ಲ ಇದು ಸಾಕು. ಬೆಂಗಳೂರಿನ ಟ್ರಾಫಿಕ್ ನಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೆ ಹೋರಾಟ ಯಾರು ಪ್ರಯಾಣ ಮಾಡ್ತಾರೋ ಮಿನಿಮಮ್ 3 ರಿಂದ 4 ತಾಸುಗಳ ಕಾಲ ಟ್ರಾಫಿಕ್ ಅಲ್ಲೇ ಇರ್ತಾರೆ. ಇಂಥ ಪರಿಸ್ಥಿತಿ ನಮಗೆ ಬೇಕಾ? ಅಂದಮೇಲೆ ನೀವು ಏರ್ಪೋರ್ಟ್ ಮಾಡ್ತೀರಿ ಎಲ್ಲಿ ಅಂದ್ರೆ ಕನಕಪುರದಲ್ಲಿ ಬೇಕಂತೆ, ಮೆಡಿಕಲ್ ಕಾಲೇಜ್ ಬೇಕಂತೆ ಕನಕಪುರದಲ್ಲಿ ಬೇಕಂತೆ, ಈಗ ಟೌನ್ಶಿಪ್ ಬೇಕು ಅಲ್ಲೇ ಬೇಕು. ಯಾಕೆ ಬೇಕು ನಿಮಗೆ? ಚಿಕ್ಕಬಳ್ಳಾಪುರ ಬೆಳಿಬಾರ್ದ? ಬಾಗೇಪಲ್ಲಿ ಕಡೆ ಬರ್ರಿ, ಎಷ್ಟು ನಿಮಗೆ ಎಷ್ಟು ಎಕರೆ ಬೇಕೋ ಸಿಗುತ್ತೆ. ಟೌನ್ಶಿಪ್ ಮಾಡಿ. ಅಲ್ಲಿ ಏರ್ಪೋರ್ಟ್ಗೂ ಕೂಡ ಬಹಳ ಹತ್ತಿರ ಇರತಕ್ಕಂತ ಸ್ಥಳ, ಜನರಿಗೆ ಅನುಕೂಲ ಆಗತ್ತೆ. ಇಲ್ಲಂತಂದ್ರೆ ಕೋಲಾರಕ್ಕೆ ಬನ್ನಿ, ಗೋಲ್ಡ್ ಫೀಲ್ಡ್, ನಿಮಗೆ ಚಿನ್ನನೂ ಸಿಗುತ್ತೆ, ಟೌನ್ಶಿಪ್ ಆಗುತ್ತೆ. ಅಲ್ಲಿಗೆ ಬರೋಣ, ಚಿನ್ನನೂ ಕೊಡಿಸ್ತೀವಿ KGF ನಲ್ಲಿ. ಯಾಕೆ ಚಿನ್ನ ಬೇಡವಾ? ಬರೀ ಆಲೂಗೆಡ್ಡೆ ಹಾಕಿ ಚಿನ್ನ ಬೆಳ್ಕೋತೀರಾ ನೀವು? ಏನ್ ನಿಮ್ ಲೀಡರ್ ಹೇಳ್ದಂಗೆ? ಅದಕ್ಕೆ ಬೇಡ, ಅಲ್ಲಿ ಬರ್ರಿ. 12,000 ಎಕರೆ ಸರ್ಕಾರಿ ಜಮೀನ್ ಇದೆ ಅಲ್ಲಿ, ಬನ್ನಿ ಮಾಡಿ. ಆ ಕಡೆಯಿಂದ ತಮಿಳುನಾಡಿನವರನ್ನು ಅಟ್ರಾಕ್ಟ್ ಮಾಡಬಹುದು. ಅಲ್ಲಿ ಟೌನ್ಶಿಪ್ ಆದ್ರೆ ಅಲ್ಲಿಯವರು ವ್ಯಾಪಾರಕ್ಕೆ ಬರ್ತಾರೆ. ಈಗ ಹೊಸೂರಾಗಿದೆ, ನಮ್ಮ ಆನೇಕಲ್ನವರೆಲ್ಲ ಅಲ್ಲಿ ಹೋಗ್ತಾರೆ ವ್ಯಾಪಾರ ಮಾಡ್ಬೇಕಂದ್ರೆ. ಯಾಕಂದ್ರೆ ಇಲ್ಲಿ ಟ್ರಾಫಿಕ್, ಈ ಕಂಜೆಷನ್ನು, ಅದರಿಂದ ಇಲ್ಲಿಗೆ ಬರಲ್ಲ. ಅದ್ರ ಬದಲು ನಾವು ಅಲ್ಲಿ ಹೋಗ್ತೀವಲ್ಲ, ಅದ್ರ ಬದಲಾಗಿ ಅವ್ರು ಇಲ್ಲಿ ಬರ್ತಾರೆ. ಅದಾಗ್ಲಿ. ಇಲ್ಲ ಅಂತಂದ್ರೆ ಬಾಗೇಪಲ್ಲಿ ಹತ್ರ ಮಾಡಿ, ಇಲ್ಲ ತುಮಕೂರಲ್ಲಿ ಮಾಡಿ. ಆದ್ರೆ ಬಿಡದಿ ಹತ್ರನೇ ಯಾಕೆ ಬೇಕು? ಮಾತೆತ್ತಿದ್ರೆ ಇದು ನಂದಲ್ಲ, ಇದು ಕುಮಾರಸ್ವಾಮಿದು. ಆದ್ರೆ ಕುಮಾರಸ್ವಾಮಿ ನಿಮಗೆ ಹಾಕ್ಬೇಕು?
ಕುಮಾರಸ್ವಾಮಿ ಅವರು ಒಂದು ಕಾಲದಲ್ಲಿ ಯಾರೋ ಅವ್ರಿಗೂ ಹೇಳಿದ್ರು, ಅವ್ರಿಗೊಂದು ಐಡಿಯಾ ಬಂತು, ಏನೋ ನಮ್ಮೂರ ಪಕ್ಕದಲ್ಲಿ ಒಂದು ಟೌನ್ಶಿಪ್ ಮಾಡೋಣ ಅಂತೇಳಿ. ಇದು 20 ವರ್ಷದ ಹಿಂದಿನ ಕತೆ. ಆವತ್ತು ಇದೇ ರೈತರು ಯಾವುದೇ ಕಾರಣಕ್ಕೆ ನಮ್ಮ ಭೂಮಿಯನ್ನ ಕೊಡೋದಿಲ್ಲ ಅಂದ್ರು. ರೈತರನ್ನ ವಿರೋಧ ಮಾಡ್ಕೊಂಡು ನಾನೇನು ಮಾಡ್ಲಿ ಅನ್ನೋ ಕಾರಣಕ್ಕೆ ಕುಮಾರಸ್ವಾಮಿ ಅವರು ಆವತ್ತೇ ಕೈ ಬಿಟ್ರು. ಕೈ ಬಿಟ್ಟ ಮೇಲೆ ಅಲ್ಲಿ ಟೌನ್ಶಿಪ್ನ ಪ್ರಶ್ನೆನೇ ಇರಲಿಲ್ಲ. ಇನ್ನೊಂದು ವಿಷಯ ಏನು ಅಂದ್ರೆ, ನೀವು ಮಲೆನಾಡು ನೋಡಿದ್ದೀರಿ. ಮಲೆನಾಡು ಅಂದ್ರೆ ಅದು ಹಾಸನದ ಅರ್ಧ ಭಾಗ, ಶಿವಮೊಗ್ಗ, ಚಿಕ್ಕಮಗಳೂರು, ಉಡುಪಿ ಮತ್ತು ಮಂಗಳೂರು, ಕೊಡಗು ಭಾಗಗಳು. ನೀವೇನಾದ್ರೂ ಬೆಂಗಳೂರು ಸುತ್ತ ಮಲೆನಾಡು ನೋಡ್ಬೇಕಂತಂದ್ರೆ ಬೈರಮಂಗಲಕ್ಕೆ ಹೋಗ್ಬೇಕು. ಬೈರಮಂಗಲದಲ್ಲಿ ಹೆಂಗಿದೆ ಅಂತಂದ್ರೆ ಅರ್ಧ ಎಕರೆ ಭೂಮಿಯೂ ಕೂಡ ಹಸಿರಿಲ್ಲದೆ ಇಲ್ಲವೇ ಇಲ್ಲ. ಅಂತ ಹಸಿರಿರ್ತಕ್ಕಂಥ ಭೂಮಿ, ಫಲವತ್ತಾದ ಭೂಮಿ, ಅದರಿಂದಲೇ ಕಿತ್ಕೊಳ್ಬೇಕು. ನೋಡಿ, ರೈತ ಮಕ್ಕಳು ಯಾರೇ ಆಗಿರ್ಲಿ, ರೈತರ ಮಕ್ಕಳ ಕಷ್ಟ, ರೈತರ ಕಷ್ಟ ರೈತರಿಗೆ ಮಾತ್ರ ಗೊತ್ತಾಗೋದು. ನಾನು ಅಂದ್ಕೊಂಡಿದ್ದೇನೆ, ಕೆಂಪೇಗೌಡರ ಮಗ ಶಿವಕುಮಾರ್ ಅವರು ರೈತರು ಅಂತ ನಾನು ಅಂದ್ಕೊಂಡಿದ್ದೇನೆ. ಅಂದಮೇಲೆ ರೈತರ ಕಷ್ಟ ಅವ್ರಿಗೆ ಅರ್ಥ ಆಗ್ಲೇಬೇಕು. ಆದ್ರೆ ನೀವು ಕುಮಾರಸ್ವಾಮಿ ಅವರ ಪದೇ ಪದೇ ಅವ್ರ ಹೆಸರು ಹೇಳಿ ಹೇಳಿ, ಅವ್ರು ಮಾಡಿದ್ದು ಅದಕ್ಕೆ ನಾನು ಮಾಡ್ತೀನಿ. ಯಾಕೆ ಅವ್ರು ಮಾಡಿದ್ದೆಲ್ಲ ನೀವು ಮಾಡ್ತೀರಾ? ಹೋಗ್ಲಿ, ಕುಮಾರಸ್ವಾಮಿ ಮಾಡಿದ್ದೆಲ್ಲ ನಾನು ಮಾಡ್ಲೇಬೇಕಂತೇಳಿ ಏನಾದ್ರೂ ಚಾಲೆಂಜ್ ಹಾಕೊಂಡಿದ್ದೀರಾ? ಆಯ್ತಪ್ಪ, ಒಂದು ಕೆಲಸ ಮಾಡು, ಒಂದು 20,000 ಕೋಟಿ ರೈತರು ಸಾಲ ಮನ್ನಾ ಮಾಡಿದ್ರು ಅವ್ರು, ಅದಾದ್ರೂ ಮಾಡಿಬಿಡು. ಯಾಕೆ ಅದು ಬರೋದಿಲ್ಲ ನಿಮಗೆ? ನನಗೆ ಮಾನ್ಯ ಮುಖ್ಯಮಂತ್ರಿಯವರಾದ ಡಿ ಕೆ ಶಿವಕುಮಾರನ್ನ ನಾನು ಟೀಕಿಸಬೇಕು ಅಂತ ಅನ್ಸಲ್ಲ ನನಗೆ. ಯಾಕೆ ಗೊತ್ತಾ? ಬಹುಕಾಲದಿಂದ ಮುಖ್ಯಮಂತ್ರಿ ಆಗಬೇಕು 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 ಅಂತಂದ್ರೆ ಅದಕ್ಕೆ ನನಗೂ ಅಂತ ಕ್ಯೂರಿಯಾಸಿಟಿ ಇತ್ತು. ಇಷ್ಟೊಂದು ಹಠ ಹಿಡಿದಿದ್ದಾರೆ, ಏನೋ ಮನಸ್ಸಿನಲ್ಲಿ ಇದೆ ಸಾಧನೆ ಮಾಡ್ತಾರೆ ಅಂತ. ಆದ್ರೆ ಅವ್ರು ಕೈ ಹಾಕಿದ್ದೆಲ್ಲ ಫೇಲ್ಯೂರೇ. ನೀವು ನೋಡ್ತಾ ಬರ್ತಾ ಇರಿ. ನಮ್ಮ ಸರ್ಕಾರ ಇತ್ತು, ಯಡಿಯೂರಪ್ಪಾಜಿಯವರು ಮುಖ್ಯಮಂತ್ರಿ ಇದ್ರು. ಅದಾದ ನಂತರ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದ್ರು. ಏನ್ ನಮ್ಮ ಪಾಲಿಗೆ ಎಂತ ಸಂಕಷ್ಟ ಅಂದ್ರೆ, ಈ ಕರೋನಾ ಬಂದು ನಮ್ಮನ್ನು ಆವರಿಸ್ಬಿಟ್ಟಿತ್ತು. ಹಂಗಿದ್ರು ಕೂಡ ಇನ್ನೇನ್ ಚುನಾವಣೆ ಹತ್ರ ಬರ್ತದೆ, ಕರೋನಾ ಸಂದರ್ಭದಲ್ಲೂ ಕೂಡ ಮೇಕೆದಾಟು 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 ಶುರು ಮಾಡಿದ್ರು. ಏನು ಯಾರ್ದು ಪರ್ಮಿಷನ್ ಬೇಕಾಗಿಲ್ಲ, ಎಲ್ಲಾ ಪರ್ಮಿಷನ್ ಆಗೋಗಿದೆ. ಮಾನ್ಯ ಬಸವರಾಜ ಬೊಮ್ಮಾಯಿಯವರೇ ಬಂದು ಪೂಜೆ ಮಾಡಿ, ಇಲ್ಲಾಂದ್ರೆ ನಾವು ಬಿಡಲ್ಲ ಅಂತ ಹೇಳಿ ಕನಕಪುರದ ಮೇಕೆದಾಟಿಂದ ಬೆಂಗಳೂರುವರೆಗೂ ಪಾದಯಾತ್ರೆ ಮಾಡಿದ್ರು. ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು. ಅಪ್ಪ, ಈಗಲೇ ಹೇಳ್ತೀನಿ, ನಿಜನೇ ಅದು, ನಮ್ಮ ನೀರು ನಮ್ಮ ಹಕ್ಕೆ. ಆದ್ರೆ ಒಂದೇಳಿ, ನಾವು ಅವತ್ತು ಕರೋನಾ ಸಂದರ್ಭನೋ ಪ್ರಾಬ್ಲಮ್ ಏನೋ ಇತ್ತೋ, ಪರ್ಮಿಷನ್ ಪ್ರಶ್ನೆ ಇರ್ಲಿ. ಈಗ ಪರ್ಮಿಷನ್ನೇ ಬೇಡ ಅಂದ ನೀವು, ಇವತ್ತೇನಾಗಿದೆ ನಿಮಗೆ ರೋಗ? ನಿಮ್ಮದೇ ಸರ್ಕಾರ ಅಲ್ಲ. ಈಗ ಮೇಕೆದಾಟು ಹೇಳಪ್ಪ, ಯಾಕೆ ಅವತ್ತು ಮಾತ್ರ ಮೇಕೆದಾಟು, ಇವಾಗ ದಾಟಲ್ವಾ ಮೇಕೆ? ಯಾಕೆ ಇವತ್ತು ಮೇಕೆ ದಾಟೋದು ನಿಲ್ಸ್ಬಿಡ್ತಾ? ಟಗರು ನೋಡಿ, ಇಂಥ ಸೊಬೂಬುಗಳನ್ನ ಹೇಳೋದನ್ನೆಲ್ಲ ಬಿಡ್ರಿ. ಸುಳ್ಳುಗಳನ್ನ ಹೇಳಿ ಏನೂ ಸಾಧನೆ ಮಾಡಕ್ ಆಗೋದಿಲ್ಲ. ನಿಮ್ಮ ಮೇಲೆ ಮೇಕೆ ಟಗರು ಹೊಟ್ಟೋಯ್ತು ಆ ಕಡೆ. ಈಗ ನಮ್ ಟಗರ್ ಇದೆ ಇಲ್ಲಿ, ನಮ್ ಟಗರ್ ನೋಡಿ ಇಲ್ಲಿ ಪಕ್ಕದಲ್ಲಿ ಕೊಳ್ತದೆ. ಬಸವರಾಜ್ ಬೈರ್ತಿ ಬಸವರಾಜೇ ನಮ್ ಟಗರು. ಈಗ ಇದಾದ್ಮೇಲೆ ಈಗ ನಾನು ಅಂದ್ಕೊಂಡಿದ್ದೆ ಇನ್ನೇನೋ ಮನಸ್ಸಿನಲ್ಲಿದೆ, ಮತ್ತೇನೋ ಮಾಡ್ತಾರೆ ಅಂತ. ಮೊನ್ನೆ ಅವ್ರಿಗೆ ಗೊತ್ತೇ ಇಲ್ಲ
ತಿರುಪತಿಯಲ್ಲಿ ಇನ್ಮೇಲೆ ನಮ್ಮ ಮಂತ್ರಿಗಳು ನಮ್ಮ ಶಾಸಕರು ಯಾರೇ ಹೋದ್ರೆ ಮೊದಲನೇ ಆರತಿ ನಮ್ಮದೇ ಅಂತಂದ್ರು. ಅದು ಯಾಕೆ ಅಂತಂದ್ರೆ ಮೈಸೂರು ಮಹಾರಾಜರು ತಿರುಪತಿಯ ದೇವರಿಗೆ ಹಲವಾರು ರೀತಿಯ ಸಹಕಾರ ಕೊಟ್ಟು ಸವಲತ್ತುಗಳನ್ನು ಒದಗಿಸಿದ್ದ ಕಾರಣಕ್ಕಾಗಿ ಆವತ್ತು ಅವರಿಗೆ ಆ ಸವಲತ್ತನ್ನು ಕೊಡಲಾಗಿತ್ತು. ಇದನ್ನು ಇವರು ತಿಳ್ಕೊಂಡು ಕೂಲಂಕುಷವಾಗಿ ಅದನ್ನು ಪರಿಶೀಲನೆ ಮಾಡದೆ ಒಂದು ಹೇಳಿಕೆ ಕೊಟ್ಬಿಟ್ರು. ಕೊಟ್ಟ ತಕ್ಷಣ ಅಲ್ಲಿಯ ಕಮಿಟಿಯ ಚೇರ್ಮನ್ ಅವರು ಏನ್ ಮಾಡಿದ್ರು ಗೊತ್ತಾ? ಈ ರೀತಿ ನೀವು ತೀರ್ಮಾನ ತಗೊಳ್ಳೋದು ತಪ್ಪು, ಅದು ಯಾವುದು ಇಲ್ಲ ಅಂದ್ರು. ಇಲ್ಲ ಅಂದ ತಕ್ಷಣ ಆಯ್ತಾಯ್ತು, ಆ ವಿಷಯಕ್ಕೆ ನಾನು ಕೈ ಹಾಕಲ್ಲ ಅಂದ್ಬಿಟ್ರು. ಅಂದ್ರೆ ಮಾತಿನಲ್ಲೂ ಅವರು ಫೇಲ್ಯೂರನ್ನು ಮಾತ್ರ ಕಾಣ್ತಿದ್ದಾರೆ. ಇವತ್ತಿಗೆ 46 ದಿನಗಳಾಯ್ತು ಅವರ ಮುಖ್ಯಮಂತ್ರಿಗಳಾಗಿ. 46 ದಿನಗಳಲ್ಲಿ ಅವರ ಸಾಧನೆ ಮಾತ್ರ ಶೂನ್ಯ. ಆವತ್ತಿನಿಂದ ನೋಡ್ತಾ ಇದ್ದೀನಿ ನಾನು. ಅವರ ಅಧಿಕಾರಕ್ಕೆ ಬಂದ ದಿವಸದಿಂದ ಬಿಡದಿ ಬಿಟ್ಟು ಬೇರೆ ಯಾವುದೂ ಮಾತಾಡ್ತಾ ಇಲ್ಲ. ಯಾಕೆ ಅಂದ್ರೆ ಬಿಡದಿಯ ಪ್ರಾಜೆಕ್ಟ್ ಏನ್ ನೀವು ತರಬೇಕಂತಿದ್ದೀರೋ ಅದರ ಹಿಂದೆ ಏನ್ ಅಡಗಿದೆ ಅನ್ನೋದು ಈಗ ಜನರಿಗೆ ಅರ್ಥ ಆಗ್ತಾ ಇದೆ. ರೈತರ ಹೆಸರಿನಲ್ಲಿ ನೀವು ಭೂಮಿಯನ್ನ ಕಬಳಿಸಿ ಇವತ್ತು ಆ ರೈತರನ್ನ ಹಸುಗಳಂತೆ ಮಾಡಿಕೊಂಡು ಆ ಹಸುಗಳಿಂದ ಹಾಲು ಕರೆದು ಅದನ್ನ ರಿಯಲ್ ಎಸ್ಟೇಟ್ನವರ ಹಣದಿಂದ ಹೆಪ್ಪಾಕಿ ಮೊಸರು ಮಾಡಿ ಕಾಂಗ್ರೆಸ್ ನಾಯಕರು ಅದನ್ನ ಬೆಣ್ಣೆ ತೆಗೆದು AICC ಕಳಿಸ್ಬೇಕಾಗಿದೆ. ಪಾಪ ಬೆಣ್ಣೆ ಹೋಗಬೇಕಾಗಿದೆ ಅವರಿಗೆ. ಆ ಕಾರಣದಿಂದ ರೈತರು ಒಪ್ಪುತ್ತಾ ಇಲ್ಲ. ಮಾನ್ಯ DK ಶಿವಕುಮಾರ್ ಅಲ್ಲಿ ಮತ್ತೊಂದು ಪ್ರಶ್ನೆ ಮಾಡಲಿಕ್ಕೆ ನಾನು ಬಯಸ್ತೇನೆ. ಶಿವಕುಮಾರ್ ಅವರೇ, 2006ರಲ್ಲಿ ಒಂದು ಪ್ರೊಸೀಡಿಂಗ್ಸ್ ಆಗತ್ತೆ. ಆ ಪ್ರೊಸೀಡಿಂಗ್ಸ್ ಅಲ್ಲಿ 9,000 ಚಿಲ್ಲರೆ ಎಕರೆ ಬಿಡದಿ ಏರಿಯಾದಲ್ಲಿ ಇದೆ ಅಕ್ವೈರ್ ಮಾಡಲಿಕ್ಕೆ. ಸರ್ಕಾರಿ ಜಮೀನು 2,725 ಎಕರೆ ಅಂತೇಳಿ ಆ ಪ್ರೊಸೀಡಿಂಗ್ ಅಲ್ಲೇ ಇದೆ. ಈಗ ನೀವೇನು ಅಕ್ವಿಜೇಷನ್ ಆಗ್ತಿದ್ದೀರಲ್ಲ, ಬರೀ 700 ಎಕರೆ ಮಾತ್ರ ಸರ್ಕಾರಿ ಜಮೀನು ಇದೆ ಅಂತ ಬಂದಿದೆ. 2,000 ಎಕರೆ ಎಲ್ಲೋಯ್ತು? ಇದು ಸರ್ಕಾರಿ ಜಾಗ. 2,000 ಎಕರೆಯನ್ನ ಕಾಂಗ್ರೆಸ್ನ ನಾಯಕರು ಸ್ಥಳೀಯವಾಗಿ ಯಾರ್ಯಾರಿದ್ದಾರೆ ನಿಮ್ಮ ಹಿಂಬಾಲಕರು ಸೇರಿದಂತೆ ಎಲ್ಲರ ಹೆಸರುಗಳಿಗೆ ಅದು ಈಗ ದಾಖಲಾತಿಗಳನ್ನು ತಿದ್ದಲಾಗಿದೆ. ಈ ಕಾರಣದಿಂದ ಈಗ ನೀವು 4 ಕೋಟಿ ರೂಪಾಯಿ 1 ಎಕರೆಗೆ ತೀರ್ಮಾನ ಮಾಡ್ತಾ ಇದ್ದೀರಿ ಅಂತ ಗೊತ್ತಾಗಿದೆ. 4 8,000 ಎಕರೆ, 8,000 ಕೋಟಿ ರೂಪಾಯಿ ಯಾರಿಗೆ ಬರುತ್ತೆ? ನಿಮ್ಮ ಹಿಂಬಾಲಕರಿಗೆ ಬರುತ್ತೆ. ಇದು ನಿಮ್ಮ ಚಿತಾವಣೆನಾ? ಇದು ಪ್ರಶ್ನೆಗೆ ನೀವು ಉತ್ತರ ಕೊಡಬಲ್ರ? ಈಗಾಗಲೇ ಪ್ರೊಸೀಡಿಂಗ್ಸ್ ಅಲ್ಲಿ ಇದ್ದ 2,725 ಎಕರೆ ಒಂದು ಸಮಯ ಈ ನೋಟಿಫಿಕೇಶನ್ ಜಾರಿಯಲ್ಲಿ ಇತ್ತು ಅಂತಾದ್ರೆ ಇದಕ್ಕೆ ದಾಖಲಾತಿಗಳು ಕೊಟ್ಟವರು ಯಾರು? ಈಗ ಅವರ ಮೇಲೆ ನಿಮ್ಮ ಕ್ರಮ ಏನು? ಇದು ಜನರಿಗೆ ತಿಳಿಸಿ. ಮೊದಲು ಯಾವುದೇ ಕಾರಣಕ್ಕೆ ಬಿಡದಿಯಲ್ಲಿ ಟೌನ್ಶಿಪ್ ಬರಲಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಅನೇಕ ಟೌನ್ಶಿಪ್ಗಳು ಬಂದಿದೆ. ಅಕ್ಕ ಶೋಭಾ ಕರಂದ್ಲಾಜೆ ಅವರು ಅದೆಲ್ಲ ಹೆಸರುಗಳನ್ನು ಹೇಳಿದ್ದಾರೆ, ನಾನು ಮತ್ತೆ ಪ್ರಸ್ತಾಪ ಮಾಡೋದಿಲ್ಲ. ಈಗ ಅವುಗಳನ್ನೇ ಸರಿಯಾಗಿ ಕೊಟ್ಟಿಲ್ಲ. ಇಷ್ಟು ಮಾತ್ರ ಅಲ್ಲ, ಬೆಂಗಳೂರು ಸುತ್ತಲೂ ಕೂಡ 60,000 ಎಕರೆ ಭೂಮಿಯನ್ನ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಗುಳುಂ ಮಾಡಲಿಕ್ಕೆ ಪ್ಲಾನ್ ಮಾಡ್ಕೊಂಡು ಕುಳಿತಿದ್ದಾರೆ. ಅದೇ ಮಾರ್ಗವಾಗಿ ಈಗಾಗಲೇ ಸೂರ್ಯ ಸಿಟಿ ಹೆಸರಿನಲ್ಲಿ ಆನೇಕಲ್ನಲ್ಲಿ ಸುಮಾರು 10,000 ಎಕರೆ ಅಲ್ಲಿಯೂ ಕೂಡ ನೋಟಿಫಿಕೇಶನ್ ಆಗಿದೆ. ಹೌಸಿಂಗ್ ಬೋರ್ಡ್ ಇರೋದು ಏನಕ್ಕೆ ಅಂತಂದ್ರೆ ಬಡವರಿಗೆ ಮನೆ ಕಟ್ಟಿಕೊಡ್ಲಿಕ್ಕೆ, ನಿವೇಶನ ಕೊಡ್ಲಿಕ್ಕೆ ಇದ್ರೆ ಇವರು ರೈತರ ಜಮೀನುಗಳನ್ನು ತಗೊಂಡು ಕ್ರಿಕೆಟ್ ಆಟಗಾರರಿಗೆ ಅಲ್ಲಿ ಸ್ಟೇಡಿಯಂ ಮಾಡ್ಲಿಕ್ಕೆ ಹೊರಟಿದ್ದಾರೆ. ನೀವು ಹೇಳ್ರಿ, ಇವತ್ತು ಸ್ಟೇಡಿಯಂ ಮಾಡಿದ್ರಿ,
ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನೀವು ಸೆಲೆಬ್ರೇಷನ್ ಮಾಡ್ಲಿಕ್ಕೆ ಹೋಗಿ RCBದು 11 ಜನ ಅಮಾಯಕರು ತೀರ್ಕೊಂಡು ಹೋದ್ರು. ಯಾಕೆ? ಇಲ್ಲಿ ಜನಸಂದಣಿ ಹೆಚ್ಚು ಅಂತ ಹೇಳಿ. ಅದೇ ಬೆಂಗಳೂರಿಗೆ ನೀವು ಇಂದಷ್ಟು ಜನರನ್ನ ಆಕರ್ಷಣೆ ಮಾಡ್ತಕ್ಕಂಥ ಕೆಲಸವನ್ನ ಯಾಕೆ ಮಾಡ್ಲಿಕ್ಕೆ ಹೋಗ್ತಿದ್ದೀರಿ? ಅದರ ಬದಲಾಗಿ ತುಮಕೂರು ಕಡೆ ಮಾಡಿ, ಚಿಕ್ಕಬಳ್ಳಾಪುರ ಕಡೆ ಮಾಡಿ, ಮಂಡ್ಯ ಕಡೆ ಮಾಡಿ. ಇದರಿಂದಾಗಿ ಜನರು ಆ ಕಡೆ ಹೋಗ್ತಾರೆ. ಅದರಿಂದಾಗಿ ಇಲ್ಲಿ ಜನಸಂದಣಿ ಕಡಿಮೆ ಆಗ್ತದೆ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬರ್ತೇನೆ. ನನಗೆ ವಿಪರ್ಯಾಸದ ಒಂದು ಪ್ರಶ್ನೆ. ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡುವಾಗ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಮಾತನ್ನ ಪದೇ ಪದೇ ಹೇಳಿದ್ದಾರೆ. ಅದೇನ್ ಗೊತ್ತಾ? ಎಲ್ಲರೂ ಸೇರಿ ನನ್ನನ್ನು ಜೈಲಿಗಟ್ಟಲಿಕ್ಕೆ ಎಲ್ಲ ಪ್ಲಾನ್ ಮಾಡಿಬಿಟ್ಟಿದ್ದಾರೆ ಅಂತ. ಶಿವಕುಮಾರಣ್ಣ, ಅದು ಯಾರು ನಿಮ್ಮನ್ನು ಜೈಲಿಗೆ ಕಳ್ಸಕ್ ಪ್ಲಾನ್ ಮಾಡಿರೋದು? ಸ್ವಲ್ಪ ಹೆಸರುಗಳು ಹೇಳ್ಬಿಡಿ, ನಾಳೆ ನಾನು ಅವ್ರನ್ನೂ ಕ್ರಾಸ್ ಚೆಕ್ ಮಾಡ್ಕೊಂಡ್ಬಿಡ್ತೀನಿ. ಯಾಕೆ ಅಂತಂದ್ರೆ 14 ಸೈಟ್ ನುಂಗಿದವರು ಜೈಲಿಗೆ ಹೋಗ್ಲಿಲ್ಲ. ಕುತ್ಕೊಳ್ರಿ. ಏರ್ಪೋರ್ಟ್ ಹತ್ರ 5 ಎಕರೆ ಜಾಗ ನುಂಗಿದವರು ಜೈಲಿಗೆ ಹೋಗ್ಲಿಲ್ಲ. 187 ಕೋಟಿ ವಾಲ್ಮೀಕಿ ನಿಗಮದಲ್ಲಿ ನುಂಗಿದವರು ಜೈಲಿಗೆ ಹೋಗ್ಲಿಲ್ಲ. ರೀಡು ಮಾಡಿ 700ರಿಂದ 800 ಎಕರೆ ಜಮೀನ್ ರಿಯಲ್ ಎಸ್ಟೇಟ್ನವ್ರು ಕೊಟ್ಟವರು ಜೈಲಿಗೆ ಹೋಗ್ಲಿಲ್ಲ. ಅಣ್ಣ, ರೈತರು ಜಮೀನ್ ನಾನು ತಗೊಳ್ಳಲ್ಲ ಬಿಡು, ಕುಮಾರಸ್ವಾಮಿನೂ ತಗೊಂಡಿಲ್ಲ, ನಾನು ತಗೊಳ್ಳಲ್ಲ ಅಂದ್ರೆ ನಿಮ್ಮನ್ನ ಯಾರು ಜೈಲಿಗೆ ಕಳಿಸ್ತಾರೆ ಹೇಳಿ? ಹೋಗ್ಲಿ ಹೇಳಿ. ಹಂಗೇನಾದ್ರೂ ಆದ್ರೆ ನಿಮ್ ಜೊತೆಯಲ್ಲಿ ನಾವು ಕೂಡ ಜೈಲಿಗೆ ಬಂದ್ಬಿಡ್ತೀವಿ. ನೀವು ಬಿಟ್ಬಿಡಿ ಇದನ್ನ. ಜೈಲಿಗೆ ನಿಮ್ಮನ್ನು ಹೋಗಕ್ ನಾವು ಬಿಡಲ್ಲ. ಈ ವಿಷಯದಲ್ಲಿ, ಬೇರೆ ವಿಷಯದಲ್ಲಿ ಜೈಲಿಗೆ ಹೋದ್ರೆ ನಾವು ನಿಮ್ ಜೊತೆ ಬರಲ್ಲ. ಅದ್ ನಿಮ್ಮಿಷ್ಟ. ಬಿಡದಿ ರೈತರ ಜಮೀನುಗಳನ್ನ ತಗೊಳ್ಳಲ್ಲ ಅಂದಿದ್ದ ವಿಷಯಕ್ಕೇನಾದ್ರು ನಿಮ್ಮನ್ನ ಯಾರಾದ್ರೂ ಜೈಲಿಗೆ ಹಾಕಿದ್ರೆ ನಾವಿಲ್ಲಿರೋ ಎಲ್ಲರೂ, ಯಡಿಯೂರಪ್ಪನವರು ಸೇರಿದಂತೆ, ನಿಮಗೆ ಸಪೋರ್ಟ್ಗೆ ನಾವೆಲ್ಲ ಬಂದ್ಬಿಡ್ತೀವಿ. ಹೇಳಿ. ಎಲ್ಲಕ್ಕಿಂತ ಮಿಗಿಲಾಗಿ ಡಿಮ್ಯಾಂಡ್ ಸರ್ವೆ ಮಾಡಿದ್ದೀರಾ? ಯಾರು ನಿಮ್ಮನ್ನು ಕೇಳಿದ್ದಾರೆ ನಮಗೆ ಅಲ್ಲೇ ಸೈಟ್ ಬೇಕು ಅಂತ? ಅಲ್ಲೇ ನಮಗೆ ಟೌನ್ಶಿಪ್ ಬೇಕು, ಇಲ್ಲಾಂದ್ರೆ ನಾವು ಪ್ರಾಣ ತಕ್ಕೊಳ್ತೀವಿ ಅಂತ ಯಾರನ್ನ ಹೇಳಿದ್ರ? ನಮ್ಮ ಜಮೀನ್ ಏನಾದ್ರೂ ನೀವು ಕಿತ್ಕೊಂಡ್ರೆ ನಾವು ಪ್ರಾಣ ತಕ್ಕೊಳ್ತೀವಿ ಅಂತ ಹೇಳಿ ವಿಷ ಹಿಡ್ಕೊಂಡು ಹೆಣ್ಣುಮಕ್ಕಳು ಕೂಳ್ತಾವ್ರೆ. ಮೊನ್ನೆ ಅವ್ರಿಗೆ ಬಹಳ ರೋಷ ಬಂದಿತ್ತು. ನಮ್ಮ ಜಮೀನುಗಳನ್ನೆಲ್ಲ ಕಸ್ದು ಬಿಡ್ತದೆ ಕಾಂಗ್ರೆಸ್ನವರು. ಅದಕ್ಕೆ ಒಂದು ಪ್ರೊಟೆಸ್ಟ್ ಮಾಡಿದ್ರು. ಏನಂತಂದ್ರೆ ಪೊರಕೆ ಹಿಡ್ಕೊಂಡು ಪ್ರೊಟೆಸ್ಟ್ ಮಾಡಿದ್ರು. ಪೊರಕೆ ಹಿಡ್ಕೊಂಡು ಮಾಡೋದು ಅದು ಪದ್ಧತಿ. ಕೆಲವು ಕಡೆ ಎಲ್ಲನೂ ಕೆಲವು ವಿಷಯಕ್ಕೆ ಕೆಲವು ಆಯುಧಗಳನ್ನು ಹಿಡ್ಕೊಂಡು ಮಾಡ್ತಾರೆ. ಇದೇನು ಕತ್ತಿ ಕಟಾರಿ ಅಲ್ಲ, ಪೊರಕೆ ಕಸ ಗುಡಿಸೋದು. ಮನ್ಸು ಮಾಡಿದ್ರೆ ನಮ್ಮ ಹೆಣ್ಮಕ್ಳೆಲ್ಲ ಕಾಂಗ್ರೆಸ್ ಅನ್ನು ಕಸದಲ್ಲೇ ಗುಡಿಸಿ ಹಾಕ್ಬಿಡ್ತಾರೆ. ಅದಕ್ಕೆ ಅದನ್ನು ಹಿಡ್ಕೊಂಡಿದ್ದಾರೆ. ಆಮೇಲೆ ಯಾಕೆ ಪೊರಕೆ ಹಿಡ್ಕೊಂಡ್ರಿ? ತಪ್ಪೇನು? ಎಲೆಕ್ಷನ್ ಸಿಂಬಲ್ಲೇ ಪೊರಕೆ ಇದೆಯಲ್ಲಪ್ಪ, ಆ ಕೇಜ್ರಿವಾಲ್ದು ಪೊರಕೆನೇ ಅವ್ರ ಸಿಂಬಲ್ಲು. ಕಸ ಮಾತ್ರ ಗುಡಿಸಲ್ಲ ಅವರು. ಹಿಂಗಿರೋವಾಗ ಅಲ್ಲಿ ಪ್ರೊಟೆಸ್ಟ್ ಮಾಡ್ತಿದ್ರು. ಕೆಲವು ಅಧಿಕಾರಿಗಳು ಬಂದು ಏಕಾಏಕಿ ಸರ್ವೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಕೇಳಿದ್ದಕ್ಕೆ ಏನು ಮಾಡ್ತಿರೋ ಮಾಡ್ಕೊಳ್ಳಿ ಅಂದ್ರು. ಅದಕ್ಕೆ ಅವ್ರು ಸ್ವಲ್ಪ ಪೂಜೆ ಮಾಡಿದ್ರು ಆ ಪೊರಕೆಗಳಲ್ಲಿ. ಅದಕ್ಕೆ ಯಾಕೆ ಅವ್ರ ಮೇಲೆ ಏನೋ ಮರ್ಡರ್ ಕೇಸ್ಗಳೆಲ್ಲ ಹಾಕ್ಬಿಟ್ಟಿದ್ದಾರೆ.